ಅವಾಗಿಂದ ಬಂದು ಫೈನಲ್ ಆಗಿ ಲಾಸ್ಟ್ ಟ್ರೈನಲ್ಲಿ ಮೇಲೆಲ್ಲ ಹತ್ತು ಹೋಗೋದಿರುತ್ತೆ. ಸೊ 12 ಅವರಿಂದ ಟ್ರೈನಲ್ಲೇ ಇದ್ದಾನ, ನಿನಗೇನು ಮನ್ಸತ್ವ ಇಲ್ಲ ಮನೆ ಹೋದ್ಮೇಲಾದ್ರೂ ಬುದ್ಧಿ ಕಲ್ತಿದ್ದಾರೆ ಅನ್ಕೊಂಡೆ, ಇಲ್ಲ ಇನ್ನೂ ಹಂಗೆ ಅವ್ರೆ. 6 पैक्स ऐप नहीं मुझे मत कर लाले मत कर भाई. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಸ್ವಲ್ಪ ಡಬಲ್ ಚೇನ್ ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಜಿಮ್ಗೆ ಹೋಗ್ಬೇಕು ಕರೆಕ್ಟಾಗಿ. ಇವತ್ತು ನಾನು ವಾಪಸ್ಸು ನನ್ನ ಜರ್ಮನಿಯ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ರೇಗಿನ್ಸ್ಬರ್ಗ್, ವೀಸಾಗೋಸ್ಕರ. ಸೊ ವೀಸಾ ಮಾಡಿಸ್ಬೇಕು ಇಲ್ಲಿ ಜರ್ಮನಿಲಿ ಒಂದು ವರ್ಷಕ್ಕೊಂದ್ಸರಿ, ಸ್ಟೂಡೆಂಟ್ ಆಗಿರೋದ್ರಿಂದ. ಸೊ ವೀಸಾ ಮಾಡಿಸೋದಕ್ಕೆ ಇಲ್ಲಿಂದ ರೇಗಿನ್ಸ್ಬರ್ಗ್ ಹೋಗ್ಬೇಕು. ಅದು ಮಿನಿಮಮ್ ಅಂದರೂ ಒಂದು 10 ಅವರ್ ಡಿಫ್ರೆನ್ಸಲ್ಲಿರುತ್ತೆ. ಸೊ ಬೆಳಗ್ಗೆ 5 ಗಂಟೆಗೆ ಬಾನೋಫಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ತುಂಬ ಟ್ರೈನ್ಸ್ಗಳನ್ನ ಚೇಂಜ್ ಮಾಡಬೇಕು, ತೊಗೊಂಡು ಬನ್ನಿ. ಜರ್ಮನಿಲಿ ಬೆಳಗ್ಗೆನೇ ಟ್ರೈನ್ಸ್ಗಳು ತುಂಬ ಬೇಗನೆ ಓಡಾಡ್ತಾ ಇರುತ್ತೆ. ಆದರೆ ಇಲ್ಲಿ ನಮ್ಮ ಬೆಂಗಳೂರು ಥರ ಅಲ್ಲಿ ಇಲ್ಲಿ ಏನೇನೋ ತಿನ್ನೋಕ್ಕೆ ಸಿಗೋಲ್ಲ. ಸೊ ಈ ಥರ ವೆಂಡಿಂಗ್ ಮಿಷಿನ್ಸ್ ಇಟ್ಟಿರ್ತಾರೆ. ನಿಮ್ಗೆ ಏನಾದರೂ ಹೊಟ್ಟೆ ಹಸಿದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಕಾರ್ಡ್ನ ಸ್ವೈಪ್ ಮಾಡಿ ಇಲ್ಲಿರೋ ಯಾವ ಐಟಮ್ ಆದರೂ ತಿನ್ಬೋದು. ಆದರೆ ಯಾವುದು ಹೆಲ್ದಿ ಐಟಮ್ಸ್ ಇರೋಲ್ಲ, ಎಲ್ಲ ಈ ಥರನೇ ಶುಗರ್ದೆ. ಹಣೆ ಬರ ಎಷ್ಟು ಕೆಟ್ಟದಾಗಿದೆ ನೋಡಿ. ಮೊದಲನೇ ಟ್ರೈನೇ ಲೇಟು. ನೋಡಿ, ಮೊದಲನೇ ಟ್ರೈನಿಗೆ ಬಂದು ಕೂತಿದ್ದೀವಿ. ಇಲ್ಲಿಂದ 1 ಅವರ್ ಹೋಗಬೇಕು. ಸೊ 1 ಅವರ್ ಆದಮೇಲೆ ಸಿಗ್ತೀನಿ. ಇವಾಗ ಇನ್ನೊಂದು ರೈಲ್ವೆ ಸ್ಟೇಷನಿಗೆ ಬಂದೆ. ಇಲ್ಲಿಂದ 1 ಅವರ್ ವೆಯ್ಟ್ ಮಾಡಬೇಕು. 1 ಅವರ್ ವೆಯ್ಟ್ ಮಾಡಾದ್ಮೇಲೆ ಹೋಗಬೇಕು. ಆದರೆ ಬೆಳಗ್ಗೆನೇ ಏನೇನೋ ಓಪನ್ ಇದೆ ನೋಡಿ. ಇಲ್ಲಿ ಡೋನರು ಅದು ಇದು ಅಂದ್ಕೊಂಡೆಲ್ಲ ಓಪನ್ ಇದೆ. ಚಳಿಗೆ ಕೈಕಾಲೆಲ್ಲ ನಡುಗ್ತಾ ಇದೆ. ಸೊ ಫಸ್ಟು ಒಂದು ATMನ ಹುಡುಕ್ಬಿಟ್ಟು ದುಡ್ಡು ತೊಗೊಂಡು ಬನ್ನಿ ಟೀ ಇಲ್ಲ ಕಾಫಿ ಕುಡಿಯೋ ಅಂಥ ಜಾಗ ಹುಡ್ಕೊಂಡು ಬಂದಲ್ಲ ಅಂತ ಹಂಗೆ ರೈಲ್ವೆ ಸ್ಟೇಷನ್ ಆಚೆ ಬಂದೆ. ಈ ಊರಿನ ಹೆಸರು ಗೊಟ್ಟಿಗೆರೆ ಅಂತೆ, ಅಲ್ಲ ಗೊಟ್ಟಿಗೆನ್ನಂತೆ. ಸೊ ಗೊಟ್ಟಿಗೆನ್ ಹೇಗಿದೆ ನೋಡಿ. ಒಳಗಡೆ ಹೋಗ್ಬೇಕು ವಾಪಸ್, ಯಾಕಂದರೆ ಟ್ರೈನ್ ಇದೆ ಬೇಗ. ಸೊ ಸುಮ್ಮನೆ ಇದೆ ಇಲ್ಲಿನ ರೈಲ್ವೆ ಸ್ಟೇಷನ್. ನೋಡಿ, ಇವರೆಲ್ಲ ಮತ್ತೆ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡವ್ರೆ. ನೋಡಿ ಹಿಂಗೆ ರೆಡಿಯಾಗಿ ಹೋಯ್ತವ್ರೆ ಅಂದರೆ ಏನೋ ಒಂದು ದೊಡ್ಡ ವಿಷಯನೇ ಐತೆ. ಅವಾಗಿಂದ ಬಂದು ಫೈನಲ್ ಆಗಿ ಲಾಸ್ಟ್ ಟ್ರೈನು. ಈ ಟ್ರೈನ್ ಹತ್ತಿದ್ರೆ ಇನ್ನು 2 ಅವರಲ್ಲಿ ರೇಗಿನ್ಸ್ಬರ್ಗಲ್ಲಿ ಇರ್ತೀನಿ. ಸೊ ರೇಗಿನ್ಸ್ಬರ್ಗಿಗೆ ಹೋಗಿ ನಮ್ಮ ಹುಡುಗರನ್ನ ತೋರಿಸ್ತೀನಿ. ನೋಡಿ, ಇದೇ ನಮ್ಮ ಪ್ರತೀಕ್ ಇರೋ ಊರು, ಅವ್ನಿರೋ ಕಾಲೇಜು. ಆ್ಯಕ್ಚುಲಿ ನಮ್ಮ ಜೊತೆನೇ ಇರ್ತಾನೆ, ಅವನು ತೋರಿಸ್ತೀನಿ. ಈ ಟ್ರೈನ್ ಹತ್ಕೊಂಡು ಹೋದರೆ ಡೈರೆಕ್ಟು ನನ್ನ ಜರ್ಮನಿಯ ಹುಟ್ಟು ಸ್ಥಳ ರೇಗಿನ್ಸ್ಬರ್ಗ್. ನೋಡಿ, ಜರ್ಮನಿಲಿ ವಾಶ್ರೂಮ್ಗಳೆಲ್ಲ ಇರುತ್ತೆ ಅಂತ. ಸೊ ಇದೇ ವಾಶ್ರೂಮು ನೋಡಿ. ನಾನು ಬೇರೆ ಗಡ್ಡ ತೆಗೆದ್ಬಿಟ್ಟು ಹಕ್ಕಿ ಅದೇನದು ಪುಕ್ಕಾಕಿತ್ತಿರೋ ಕೋಳಿ ಥರ ಆಗ್ಬಿಟ್ಟಿದ್ದೀನಿ. ನೋಡೋಣ. ಟ್ರೈನಲ್ಲಿ ಮೇಲೆಲ್ಲ ಹತ್ತು ಹೋಗೋದಿರುತ್ತೆ. ಸೊ ಬಂದಿದ್ದೀನಿ ರೇಗಿನ್ಸ್ಬರ್ಗಲ್ಲಿ ಇಳಿದ ತಕ್ಷಣ ನಿಮ್ಗೊಬ್ರು ಹಳೆ ತಲೆ ಕಾಣಿಸ್ತಾರೆ, ಅವ್ರನ್ನ ತೋರಿಸ್ತೀನಿ. ಟ್ರೈನ್ ಸ್ಟೇಷನಲ್ಲಿ ಇರ್ತೀವಿ, ಅದರಲ್ಲೂ ನಿಮಗೆ ಫಸ್ಟ್ ಕಾಣಿಸೋದು ಒಬ್ಬರು ಹಳೆಯ ತಲೆ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡಿರೋರು. ಅವ್ರನ್ನ ನೋಡಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಹೇಳಿ ಕೆಳಗಡೆ ಕಮೆಂಟಲ್ಲಿ. ಅವ್ರನ್ನ ಹೋಗಿ ಮೀಟ್ ಮಾಡೋಣ ಬನ್ನಿ. ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ಅವ್ರನ್ನ ಮೀಟ್ ಮಾಡಿಬಿಟ್ಟು ಬಾಯ್ ಅನ್ಬೇಕು. ಹೊರಗಡೆ ಐಸ್ ಬಿದ್ದು ಹೆಂಗಾಗೋಗ್ಬಿಟ್ಟಿದೆ ನೋಡಿ. ಈಗ ಈ ಮದುವೆ ಆದಾಗ ಹೆಂಡ್ತೀರಿಗೆ ಗಂಡ ವೆಯ್ಟ್ ಮಾಡಲ್ವ, ಹಂಗೆ ವೆಯ್ಟ್ ಮಾಡ್ತಾ ಇರ್ತಾನೆ. ನೋಡೋಣ ಇರಿ, ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡೇ ಹೋಗೋಣ. 12 ಅವರಿಂದ ಟ್ರೈನಲ್ಲೇ ಇದ್ದಾನ, ನಿನಗೇನು ಮನ್ಸತ್ವ ಇಲ್ಲ ಮನೆಗೆ ನಾನು ಇಲ್ಲ ಅಂತ ಕುಡಿಯೋಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದೀನಿ. ದೋಸ ನೋಡಿ, ಕೊನೆಗೂ ಪ್ರಾಪರಾಗಿ ಜರ್ಮನಿಲಿ ಉಸಿರಾಡೋ ಜಾಗಕ್ಕೆ ನಾನು ಬಂದಿದ್ದೀನಿ. ನೋಡಿ, ಇವ್ರು ಯಾಕೋ ಗೊತ್ತಿಲ್ಲ ನಾಚ್ಕೋತಾ ಇರ್ತಾರೆ ಸುಮ್ಮನೆ. ಏನಿಗೆ ಹಾಚ್ಕೋತಾರೆ, ನೀನೇನು ಹೆಂಗೆ ಸಾ ನೋಡಿ ಅಲ್ಲಿ ಏನೇನು ಡೆಕೋರೇಟ್ ಎಲ್ಲ ಮಾಡೋರು. ಕ್ರಿಸ್ಮಸ್ಸಿಗೆ ಮಾಡಿರೋದು ಇನ್ನೂ ತೆಗ್ದಿಲ್ಲ. ನೋಡಿ ಹೇಗಿದೆ. ನಮ್ಮ ಹುಡುಗ ಈಗ ಕೆಲ್ಸಕ್ಕೆ ಹೋದ, ಬಿಟ್ಟು ಬಂದೆ. ಈಗ ಇನ್ನೊಬ್ಬನ ಮೀಟ್ ಆಗಕ್ಕೆ ಹೋಗ್ಬೇಕು. ಅವ್ನಿಗೊಂದು ಫೋನ್ ಹಾಕೋಣ, ಅವ್ನು ಸಿಕ್ತಾಗ ಅವನು ತೋರಿಸ್ತೀನಿ. ನೋಡಿ ಇವಾಗ ಬರ್ತಾನೆ ಶಿವಮ್ನು ಮೀಟ್ ಆಗೋಣ ಈಗ. ಸೊ
ನೋಡಿ ಬರ್ತಾವನೆ ನೋಡಿ ಹೆಂಗ್ ಸ್ಟೈಲಿಶ್ ಆಗೋಯ್ತಾನೆ ನೋಡಿ, ಹೆಂಗ್ ಸ್ಟೈಲಿಶ್ ಆಗಿ ಕೆಲ್ಸಕ್ಕೆ ಹೆಂಗ್ ಸ್ಟೈಲಿಶ್ ಆಗಿ ಹೋಗ್ತಾನೆ ನೋಡಿ. ಅರೆ ಎಕ್ಸೈಟ್ಮೆಂಟ್ ಕಪಡ ನೋಡಿ. ಯಾವಾಗ ನೋಡಿದ್ರು ಫೋನು. ಹೋದ್ಮೇಲಾದ್ರೂ ಬುದ್ಧಿ ಕಲ್ತಿದ್ದಾರೆ ಅನ್ಕೊಂಡೆ, ಇಲ್ಲ ಇನ್ನೂ ಹಂಗೆ ಅವ್ರೆ. ನೈಕ ಅವಂಗ 100%. ನೋಡಿ ಎಷ್ಟೋ ತಿಂಗಳಾದ್ಮೇಲೆ ನಮ್ಮ ಹಳ ಮನೆಗೆ ವಾಪಸ್. ಈ ಮನೆಯನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೆ ನೋಡಿ. ಇದೇ ಆಗಿತ್ತು ಕಮ್ ಬ್ಯಾಕ್ ವ್ಲಾಗು. ಏನೇನು ಮಾಡ್ತೀವಿ ಅಂತ ಆದರೆ ಮನಸ್ಸಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ. ಖುಷಿಯಾಗಿದ್ದೀನಿ, ಆದರೆ ಅಷ್ಟೊಂದು ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ಆದರೆ ಇನ್ನೂ ಕೆಲವ್ರನ್ನ ಮೀಟ್ ಮಾಡಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ಸೆಕೆಂಡ್ ಥಾಟ್ಸ್ ಬರ್ತಾಯಿದೆ, ಇದನ್ನೇ ಕರಿಯರಾಗಿ ಚೂಸ್ ಮಾಡಬೇಕು ಅಂತ. ತುಂಬ ಲೇಟಾಗಿ ರಿಯಲೈಸ್ ಆಗ್ತಾಯಿದೆ ಅಂತಂದರೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಕೆಳಗಡೆ ಅಂದರೆ ಅದ್ರ ಕೆಳಗಡೆ, ಚಾನಲ್ ಕೆಳಗಡೆ ನೋಡಿ. ಇವಾಗ ಕುಶಲ್ ಭಾಯ್ ಅಂತ ಬರ್ತಾರೆ ಗುಜರಾತಿಂದ, ಅವ್ರನ್ನ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಇನ್ನೊಬ್ಬ ಹೇಳಿದ್ನಲ್ಲ, 6 पैक्स ऐप नहीं मुझे, मत कर लाले, मत कर भाई, आया मैं मेरे को